ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾ ಫೋರ್ಮಾನ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಉಳಿದಿರೋದು ಇನ್ನು 6 ಮಂದಿ ಮಾತ್ರ. ಈ 6 ಮಂದಿಯಲ್ಲಿ ಒಬ್ಬರು ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಕ್ಕಲಿದ್ದಾರೆ. ಆದರೆ ಟ್ರೋಫಿ ಮೇಲೆತ್ತುವವರು ಯಾರು ಎಂಬುದು ಬಹಳ ರೋಚಕತೆ ಹುಟ್ಟಿಸಿದೆ. ಇದೆಲ್ಲದರ ಮಧ್ಯೆ ಕಪ್ ಗೆಲ್ಲುವ ಹಾಟ್ ಫೇವರೇಟ್ ಸ್ಪರ್ಧಿಗಳಲ್ಲಿ ತ್ರಿವಿಕ್ರಮ್ ಕೂಡ ಒಬ್ಬರು. ಬಿಗ್ ಬಾಸ್ ಆರಂಭವಾದಾಗಿನಿಂದಲೂ ದೊಡ್ಡ ಮನೆಯಲ್ಲಿರುವ ತ್ರಿವಿಕ್ರಮ್ ಅವರು ತಮ್ಮದೇ ಆದ ಮೈಂಡ್ ಗೇಮ್ ಮೂಲಕ ಆಟ ಆಡುತ್ತಾ ಬಂದಿದ್ದಾರೆ. ಹಲವು ಆಟಗಳಲ್ಲಿ ಮೇಲುಗೈ ಸಾಧಿಸಿ ಇದೀಗ ಫಿನಾಲೆ ಹಂತಕ್ಕೆ ಬಂದು ತಲುಪಿದ್ದಾರೆ. ತಮ್ಮ ಸೌಮ್ಯ ಸ್ವಭಾವದ ಮೂಲಕ ಶೋ ವೀಕ್ಷಕರ ಮನ ಗೆದ್ದು ಬಿಗ್ ಬಾಸ್ ಟ್ರೋಫಿಯ ಸನಿಹ ಕಾಲಿಡುತ್ತಿದ್ದಾರೆ ತ್ರಿವಿಕ್ರಮ್. ಇಲ್ಲಿಯವರೆಗೂ ತ್ರಿವಿಕ್ರಮ್ ತಮಗೆ ಒದಗಿ ಬಂದಿರುವ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಅಂತಿಮ ಕಣದಲ್ಲಿ ಬಂದು ನಿಂತಿದ್ದಾರೆ. ಆದರೆ ಅವರು ಕಪ್ ಗೆಲ್ಲುವ ಆಸೆಗೆ ಕೆಲ ಅಂಶಗಳು ಕೂಡ ಹಿನ್ನಡೆ ತರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ತ್ರಿವಿಕ್ರಮ್ ಗೆಲ್ಲಲು ತೊಡಕಾಗಿರುವ ಆ ಅಂಶಗಳಾದ್ರೂ ಯಾವುವು? ತ್ರಿವಿಕ್ರಮ್ ಆ ಸಮಸ್ಯೆ ನಿವಾರಿಸಿಕೊಂಡು ಬಿಗ್ ಬಾಸ್ ಟ್ರೋಫಿಯನ್ನ ಮೇಲೆತ್ತುವರೆ? ಬನ್ನಿ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ. ಈ ಸೀಸನ್ ನಲ್ಲಿ ತ್ರಿವಿಕ್ರಮ್ ಉತ್ತಮ ಆಟ ಪ್ರದರ್ಶನ ನೀಡುತ್ತಿದ್ದಾರೆ. ಕಪ್ ಗೆಲ್ಲುವ ಕನಸು ಕಂಡಿರುವ ತ್ರಿವಿಕ್ರಮ್ಗೆ ಸಾಕಷ್ಟು ಅಡೆತಡೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇವೆ. ಆದರೆ ಅವರ ಕನಸು ನನಸಾಗುವುದು ಅಷ್ಟು ಸುಲಭದಲ್ಲಿ ಇಲ್ಲ. ದೊಡ್ಡ ಮನೆಯಲ್ಲಿನ ಅವರ ಆಟಕ್ಕೆ ಹೊರಗಡೆ ಶೋ ವೀಕ್ಷಕರಿಂದ ಬೇಷೆನಿಸಿಕೊಂಡಿದ್ದಾರೆ. ಹಾಗಾಗಿ ಔಟ್ಸೈಡ್ ದೊಡ್ಡ ಫ್ಯಾನ್ಸ್ ಪಡೆಯನ್ನೇ ಹೊಂದಿದ್ದಾರೆ ತ್ರಿವಿಕ್ರಮ್. ಹಾಗೆ ಅವರಿಗೆ ಸಂಬಂಧಿಸಿದ ಕೆಲವು ನೆಗೆಟಿವ್ ವಿಚಾರಗಳು ಕೂಡ ಇವೆ. ಬಿಗ್ ಮನೆಯಲ್ಲಿ ಅತ್ಯಂತ ಕ್ಲೋಸ್ ಆಗಿರುವವರು ಅದು ಭವ್ಯ ಮತ್ತು ತ್ರಿವಿಕ್ರಮ್. ಇವರಿಬ್ಬರ ನಡುವೆ ಲವ್ ನಡೀತಿದೆ ಎಂಬುದು ಕೂಡ ಜಗಜ್ಜಾಹೀರು. ಯಾವಾಗಲೂ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುವ ಈ ಜೋಡಿ ಇದೀಗ ಫಿನಾಲೆಗೆ ಕೂಡ ಬಂದು ತಲುಪಿದೆ. ಆದರೆ ಇದೇ ಭವ್ಯ ಜೊತೆಗಿನ ಅನ್ಯೋನ್ಯತೆ ತ್ರಿವಿಕ್ರಮ್ಗೆ ಹಿನ್ನಡೆ ಆಗುತ್ತೆ ಎಂದು ಹೇಳಲಾಗುತ್ತಿದೆ. ಪ್ಲಸ್ ಮತ್ತು ಮೈನಸ್ ಆಗುತ್ತೆ ಎಂದು ಮತ್ತೊಂದು ಕಡೆ ಹೇಳಲಾಗುತ್ತಿದೆ. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ಇವರಿಗಿಂತ ಬೇರೆಯವರು ಉತ್ತಮ ಪ್ರದರ್ಶನ ನೀಡಿದ ಉದಾಹರಣೆ ಇದೆ. ಫಿನಾಲೆ ಟಾಸ್ಕ್ ನಲ್ಲಿ ಇವರಿಗಿಂತ ಹನುಮಂತ ಉತ್ತಮ ಆಟ ಆಡಿದ್ದು ಕೂಡ ಇದೆ ಮತ್ತು ಅನೇಕ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದಾರೆ ತ್ರಿವಿಕ್ರಮ್. ಇನ್ನು ಮನರಂಜನೆ ನೀಡುವ ವಿಷಯದಲ್ಲಿಯೂ ಕೂಡ ತ್ರಿವಿಕ್ರಮ್ ಕೊಂಚ ಕಡಿಮೆ ಎನ್ನಬಹುದು. ಈ ಮಾತನ್ನ ಅವರು ಟಾಸ್ಕ್ ಆಡುವ ಸಮಯದಲ್ಲಿ ಹೇಳಿದ್ದುಂಟು. ಹೀಗೆ ಹಲವು ಅಂಶಗಳು ತ್ರಿವಿಕ್ರಮ್ಗೆ ಗೆಲುವಿನ ಬ್ರೇಕ್ ಹಾಕುತ್ತೆ ಎನ್ನಲಾಗುತ್ತಿದೆ. ಆದರೆ ಕೊನೆಯಲ್ಲಿ ತ್ರಿವಿಕ್ರಮ್ ಯಾವ ಅವತಾರ ತಾಳುತ್ತಾರೆ, ಯಾರು ಕಪ್ ಗೆಲ್ಲುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.